ಎಸ್ 10 ಗಂಟೆ ಆಗ್ತಾ ಇದೆ. ಪ್ರಮುಖ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋದಾದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಿದೆ. ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಯಾಕಂದ್ರೆ 34 ದಿನಗಳ ನಾಪತ್ತೆಯ ಹೈ ಡ್ರಾಮಾಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್. ಯಾಕಂದ್ರೆ ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ವಿಮಾನದ ಟಿಕೆಟ್ ಬುಕ್ ಆಗಿದೆ. ಜೊತೆಗೆ ಶುಕ್ರವಾರ ಬಂದು ವಿಚಾರಣೆ ಎದುರಿಸ್ತೀನಿ ಎನ್ನುವಂತಹ ಮಾತನ್ನ ಖುದ್ದು ಪ್ರಜ್ವಲ್ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಜರ್ಮನಿಯಿಂದ ಲುಫ್ತಾನ್ಸಾ ಏರ್ಲೈನ್ಸ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಮಧ್ಯಾಹ್ನ 12:05ಕ್ಕೆ ಫ್ಲೈಟ್ ಹೊರಡುತ್ತೆ. ನಂತರ ಇವತ್ತು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಆ ವಿಮಾನ ಬಂದಿರುತ್ತೆ. ಆದ್ರೆ ಆ ವಿಮಾನದಲ್ಲಿ ಪ್ರಜ್ವಲ್ ಬರ್ತಾರಾ, ಬಂದ ಮೇಲೆ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. 1 ತಿಂಗಳ ಮೇಲಾಯ್ತು ಪ್ರಜ್ವಲ್ ನಾಪತ್ತೆಯಾಗಿ. ಏಪ್ರಿಲ್ 26ಕ್ಕೆ ಹೋದವರು ಇವತ್ತು ರಾತ್ರಿ ಬರ್ತಾರಾ, ಫ್ಲೈಟ್ ಹತ್ತುತ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಮ್ಯೂನಿಚ್ ಟು ಬೆಂಗಳೂರು ಟಿಕೆಟ್ ಬುಕ್ ಆಗಿದೆ. 34 ದಿನಗಳ ನಾಪತ್ತೆ ಹೈಡ್ರಾಮಾ ಏನಿದೆ ಅದಕ್ಕಿವತ್ತು ಕ್ಲೈಮ್ಯಾಕ್ಸ್. ಜೊತೆಗೆ ಏರ್ಪೋರ್ಟ್ ನಲ್ಲೂ ಕೂಡ ಭಾರಿ ಹೈಡ್ರಾಮಾ ನಡೆಯುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ SIT ಕಾದು ಕುಳಿತಿದೆ. ಪ್ರಕರಣದ ಮೇಲೆ ಪ್ರಕರಣ ದಾಖಲಾಗ್ತಾ ಇದೆ. ಆದ್ರೆ ಪ್ರಜ್ವಲ್ ನಾಪತ್ತೆಗಿಲ್ಲ. ಕೇವಲ ಅಲ್ಲಿ ಸಂತ್ರಸ್ತರ ಹೇಳಿಕೆಯನ್ನು ದಾಖಲಿಸಲಾಗ್ತಾ ಇದೆ, ಸ್ಥಳ ಪರಿಶೀಲನೆಗಳಾಗ್ತಾ ಇದೆ, ಸ್ಥಳ ಮಾಜರ್ಗಳು ನಡೆಸಲಾಗ್ತಾ ಇದೆ. ಆದ್ರೆ ಯಾರ ಮೇಲೆ ಆರೋಪ ಇದೆಯೋ ಆರೋಪಿ ಪತ್ತೆಗಿಲ್ಲ. ಈಗ SIT ಕಾಯ್ತಾ ಇರುವುದು ಪ್ರಜ್ವಲ್ ಯಾವಾಗ ವಾಪಸ್ ಆಗ್ತಾರೆ ಅನ್ನೋದನ್ನ. ಹಾಗಾಗಿ ರಾತ್ರಿ 12:30ಕ್ಕೆ ಫ್ಲೈಟ್ ಇಂದ ಕೆಳಗಿಳಿತಾ ಇದ್ದಂತೆ ವಶಕ್ಕೆ ಪಡೆಯೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಆದ್ರೆ ಪ್ರಜ್ವಲ್ ಬರ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಎಸ್, ಈಗ ಪ್ರಜ್ವಲ್ ಬರ್ತಾರಾ ಅನ್ನೋ ಪ್ರಶ್ನೆ ಇದೆ. ಅದಕ್ಕೂ ಮುಂಚಿತವಾಗಿ ಪ್ರಜ್ವಲ್ ಫ್ಲೈಟ್ ಹತ್ತುತ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. 12:05 ಜರ್ಮನಿಯಿಂದ ಫ್ಲೈಟ್ ಹೊರಡುತ್ತೆ. ಅವರು ಫ್ಲೈಟ್ ಅಲ್ಲಿ ಕೂತ್ಕೋತಾರಾ, ಅಲ್ಲಿಂದ ಶುರುವಾಗುತ್ತೆ ಲೆಕ್ಕಾಚಾರ. ಯಾಕಂದ್ರೆ ಇಲ್ಲಿ ಕಾನೂನಿನ ಪ್ರಕ್ರಿಯೆ ಕೂಡ ಒಂದಷ್ಟು ಶುರುವಾಗಿದೆ. ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ದಾರೆ. ನಾಳೆ ಅದರ ವಿಚಾರಣೆ. ವಿಡಿಯೋದಲ್ಲಿ ಹೇಳಿದಂತೆ ಪ್ರಜ್ವಲ್ ವಾಪಸ್ ಆಗ್ತಾರಾ? ಈ ಹಿಂದೆಯೂ ಕೂಡ SITಗೆ ಪ್ರಜ್ವಲ್ ಚಳ್ಳೆಹಣ್ಣು ತಿನ್ಸಿದ್ರು. 5 ಬಾರಿ ಟಿಕೆಟ್ ಬುಕ್ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿದ್ರು. 5ನೇ ಬಾರಿ ಬುಕ್ ಮಾಡಿದಂತಹ ಟಿಕೆಟ್ ಕ್ಯಾನ್ಸಲ್ ಕೂಡ ಆಗಿರಲಿಲ್ಲ. ಹಾಗಾಗಿ ಇನ್ನೇನ್ ಫ್ಲೈಟ್ ಹತ್ತುತ್ತಾರೆ ಜರ್ಮನಿಯಿಂದ ಅಂತಲೇ ಕಾದು ಕೂತಿದ್ರು. ಆದ್ರೆ ಫ್ಲೈಟ್ ಹತ್ತಿಲ್ಲ ಪ್ರಜ್ವಲ್ ಅನ್ನೋ ಇನ್ಫಾರ್ಮೇಶನ್ ಬರುತ್ತೆ. ಇದು 6ನೇ ಬಾರಿ. ಈ ಬಾರಿ ಪ್ರಜ್ವಲ್ ಗ್ಯಾರಂಟಿ ಬರ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪ್ರಜ್ವಲ್ಲೇ ಕೊಟ್ಟಂತಹ ಹೇಳಿಕೆ, ತಾನು ಭಾರತಕ್ಕೆ ವಾಪಸ್ ಆಗ್ತೀನಿ ಮೇ 31ಕ್ಕೆ ಅಂತ. ಆದ್ರೆ ಒಂದೇನು ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಇದು ಬಹಳ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ನಡೆ 3 ಕೇಸ್ಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕೊಂಡಿದ್ದಾರೆ. ಹಲವು ಅನುಮಾನಕ್ಕೆ ಕಾರಣವಾಗಿದೆ ಪ್ರಜ್ವಲ್ ಜಾಮೀನು ಅರ್ಜಿ. ನಾಳೆಯೇ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಅದು ನಾಳೆಯೇ ಬರುತ್ತೆ. ಪ್ರಜ್ವಲ್ ರೇವಣ್ಣ ಇವತ್ತು ಬೆಂಗಳೂರಿಗೆ ಬರ್ತಾರಾ ಇಲ್ವಾ, ಇದು ಬಹಳ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಜಾಮೀನು ಅರ್ಜಿ ಕತೆ ಏನಾಗತ್ತೆ ಅಂತ ನೋಡ್ಕೊಂಡೆ ಬೆಂಗಳೂರಿಗೆ ವಾಪಸ್ ಬರೋಣ ಅನ್ನೋ ತೀರ್ಮಾನಕ್ಕೇನಾದ್ರೂ ಕೊನೆ ಕ್ಷಣದಲ್ಲಿ ಬರ್ತಾರಾ? ಈ ಹಿಂದೆಯೂ 5 ಬಾರಿ ಟಿಕೆಟ್ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಈ ಬಾರಿ ಒಂದು ಹೋಪ್ ಏನು ಅಂದ್ರೆ ಪ್ರಜ್ವಲ್ ಸ್ವತಃ ತಾವೇ ಹೇಳಿಕೆ ಕೊಟ್ಟಿದ್ರು ಆ ವಿಡಿಯೋದಲ್ಲಿ, ಮೇ 31ಕ್ಕೆ ಭಾರತಕ್ಕೆ ವಾಪಸ್ ಆಗ್ತೀನಿ, SIT ವಿಚಾರಣೆಯನ್ನ ಫೇಸ್ ಮಾಡ್ತೀನಿ ಅಂತ. ಆದ್ರೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರ ಏನಿದೆ ಇದು ಬಹಳ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.